Welcome to Devraju Shupra YouTube channel. I am Sujata Devraj, 4th standard Santur English textbook, chapter 2, The Tinkling Bells. ಟಿಂಕಲಿಂಗ್ ಅಂತ ಶಬ್ದ ಮಾಡತಕ್ಕಂಥ ಗಂಟೆಗಳು ಅಂತೇಳಿ. ಲೆಟ್ಸ್ ರೀಡ್. ಚಿನ್ನ ವಾಸ್ ಎ ಲಿಟ್ಲ್ ಬಾಯ್ ಹೂ ಲಿವ್ಡ್ ಇನ್ ಎ ವಿಲೇಜ್ ಈ ಸ್ಟಡಿಡ್ ಇನ್ ಗ್ರೇಡ್ 4. ಚಿನ್ನ ಅನ್ನತಕ್ಕಂಥವನು ಒಬ್ಬ ಲಿಟಲ್ ಬಾಯ್, ಒಬ್ಬ ಸಣ್ಣ ಹುಡುಗ. ಅವನು ಏನು ಮಾಡ್ತಾ ಇರ್ತಾನೆ? ಈ ಲಿವ್ಡ್ ಇನ್ ಎ ವಿಲೇಜ್, ಅವನು ಒಂದು ಹಳ್ಳಿನಲ್ಲಿ ವಾಸ ಮಾಡ್ತಿರ್ತಾನೆ. ಈ ಸ್ಟಡಿಡ್ ಇನ್ ಗ್ರೇಡ್ 4. ವಿಚ್ ಕ್ಲಾಸ್ ಈ ಸ್ಟಡಿಡ್ ಇನ್ ಗ್ರೇಡ್ 4. ಅವನು 4ನೇ ತರಗತಿಯಲ್ಲಿ ಓದ್ತಾ ಇರ್ತಾನೆ. ಈ ವಾಸ್ ಎ ಬ್ರೈಟ್ ಬಾಯ್. ಎಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ರೈಟ್? ಬ್ರೈಟ್ ಅಂದ್ರೇನು? ಅವನು ಒಬ್ಬ ವೈಸ್. ಬ್ರೈಟ್ ಅಂದರೆ ವೈಸ್ ಬಾಯ್. ವೈಸ್ ಅಂದ್ರೇನು? ಬುದ್ಧಿವಂತ ಹುಡುಗ. ಅವನು ತುಂಬ ಬುದ್ಧಿವಂತ ಹುಡುಗ ಆಗಿರ್ತಾನೆ. ಹೂ ಲೈಕ್ ಟು ರೀಡ್ ಸ್ಟೋರಿ ಬುಕ್ಸ್ ಆ್ಯಂಡ್ ಲರ್ನ್ ನ್ಯೂ ಥಿಂಗ್ಸ್. ಅವನಿಗೆ ಸ್ಟೋರಿ ಬುಕ್ಸ್ ಓದೋದು ಅಂದರೆ ತುಂಬ ಇಷ್ಟ. ಸ್ಟೋರಿ ಬುಕ್ಸ್ ಅಂದ್ರೇನು? ಕತೆ ಪುಸ್ತಕಗಳನ್ನ ಓದೋದು ಅಂದರೆ ತುಂಬ ಇಷ್ಟ. ಆ್ಯಂಡ್ ಲರ್ನ್ ನ್ಯೂ ಥಿಂಗ್ಸ್, ಹೊಸ ಹೊಸ ವಿಷಯಗಳನ್ನ ಕಲಿಬೇಕು ಅಂತ ಆಸೆ ಅವನಿಗೆ. He had many friends with whom he played, but most of all, he loved to play with his little pet kid named Tara. Yes, here he had many friends. ಅವನಿಗೆ ತುಂಬ ಜನ ಫ್ರೆಂಡ್ಸ್ ಇದ್ದರು. ಆದರೂ ಕೂಡ ಅವನಿಗೆ ಮೆನಿ ಅಂದರೆ ತುಂಬ. ವಾಟ್ ಈಸ್ ದ ಆಪೋಸಿಟ್ ವರ್ಡ್ ಆಫ್ ಮೆನಿ? ಫ್ಯೂ. ಫ್ಯೂ ಆರ್ ಸಮ್ ಅಂತಲೂ ಕೂಡ ಹೇಳ್ಬೋದು ಆಪೋಸಿಟ್ ವರ್ಡು. ಅವನಿಗೆ ತುಂಬ ಜನ ಫ್ರೆಂಡ್ಸ್ ಇದ್ದರೂ ಕೂಡ ಅವನು ಯಾರ ಜೊತೆ ಆಟ ಆಡ್ತಿದ್ನಪ್ಪ ಅಂದರೆ, ಈ ಲವ್ ಟು ಪ್ಲೇ ವಿತ್ ಲಿಟಲ್ ಪೆಟ್ ಕಿಡ್. ಪೆಟ್ ಮೀನ್ಸ್ ಲವ್ವಬಲ್. ಪೆಟ್ ಅಂದ್ರೇನು? ಲವ್ವಬಲ್. ಲವ್ವಬಲ್ ಅಂದರೆ ಇಷ್ಟಪಡುವತಕ್ಕಂಥ. ಲವಬಲ್ ಅಂದ್ರೇನು? ಇಷ್ಟಪಡುವ. ಅವನು ತುಂಬ ಪ್ರೀತಿ ಮಾಡತಕ್ಕಂಥ ಕಿಡ್ ಜೊತೆ ಆಟ ಆಡ್ತಿದ್ದ. ಕಿಟ್ ಅಂದ್ರೇನು? ಕಿಡ್ ಅಂದರೆ ಅ ಬೇಬಿ ಆಫ್ ಎ ಗೋಟ್. ಅಂದರೆ ಮೇಕೆಯ ಮರಿಯನ್ನು ನಾವೇನಂತ ಕರಿತೀವಿ? ಕಿಡ್ ಅಂತ ಕರಿತೀವಿ. ವಾಟ್ ಈಸ್ ದ ನೇಮ್ ಆಫ್ ದಟ್ ಕಿಡ್? ಅದರ ಹೆಸರೇನಪ್ಪ ಅಂದರೆ ತಾರಾ. ಎಸ್, ದಿಸ್ ಈಸ್ ತಾರಾ. ದಿಸ್ ಈಸ್ ಚಿನ್ನ. ಎಸ್, ಈಸ್ ಪೆಟ್ ಅನಿಮಲ್ ನೇಮ್ ಈಸ್ ತಾರಾ. ಅದರ ಹೆಸರು ತಾರಾ ಆಗಿತ್ತು. ನೆಕ್ಸ್ಟ್, Tara was a 5-month-old kid. How old was kid? The kid was 5-month-old. ಅದಕ್ಕೆ ಎಷ್ಟು ವರ್ಷ ಆಗಿತ್ತು? 5 month ಆಗಿತ್ತು, ಅಂದರೆ 5 ತಿಂಗಳು ಆಗಿತ್ತು. ಮಿಲ್ಕಿ ವೈಟ್ ಇನ್ ಕಲರ್. ಅದು ಯಾವ ಕಲರ್ ಇತ್ತು? ಹಾಲಿನಷ್ಟು ಬೆಳ್ಳಗಿತ್ತು. ಒನ್ ಡೇ ವೈಲ್ ಕಮಿಂಗ್ ಬ್ಯಾಕ್ ಫ್ರಮ್ ಸ್ಕೂಲ್, ಚಿನ್ನ ಸ್ಟಾಪ್ಡ್ ಅಟ್ ಚಾಚಾ ಶಾಪ್. ಶಾಲೆಯಿಂದ ಬರಬೇಕಾದ್ರೆ ಒಂದಿನ ಚಾಚಾ ಶಾಪ್ ಹತ್ರ ನಿಲ್ಲಿಸ್ತಾನವನು. ಚಾಚಾ ಶಾಪ್ ಹತ್ರ ನಿಲ್ಲಿಸ್ತಾನೆ. ಚಿನ್ನ ಸ್ಟಾಪ್ಡ್ ಅಟ್ ಚಾಚಾ ಶಾಪ್. ಈ ಸಾ ಎ ಪೇರ್ ಆಫ್ ಬ್ಯೂಟಿಫುಲ್ ಶೈನಿ ಟಿಂಕಲಿಂಗ್ ಬೆಲ್ಸ್. ಎಸ್, ಈ ಸಾ ಎ ಪೇರ್ ಅಂದರೆ ಜೊತೆ. ಆ ಪೇರ್ ಆಫ್ ಶೂ, ಆ ಪೇರ್ ಆಫ್ ಸಾಕ್ಸ್ ಥರ ಹೇಳಿ ಪೇರ್ ಅಂದರೆ ಜೊತೆ. ಅವನು ಬ್ಯೂಟಿಫುಲ್ ಶೈನಿ ಟಿಂಕಲಿಂಗ್ ಬೆಲ್ಸನ್ನು ನೋಡ್ತಾನೆ. ಎಸ್, ಬ್ಯೂಟಿಫುಲ್ ಅಂದ್ರೇನು? ಪ್ರೆಟ್ಟಿ. ಬ್ಯೂಟಿಫುಲ್ ಅಂದರೆ ಪ್ರೆಟ್ಟಿ, ಸುಂದರವಾದ. ಎಸ್, ವಾಟ್ ಈಸ್ ದ ಆಪೋಸಿಟ್ ವರ್ಡ್ ಆಫ್ ಬ್ಯೂಟಿಫುಲ್? ಅಗ್ಲಿ. UGLY. ಅಗ್ಲಿ ಅಂದರೆ ಕುರೂಪ. ಬ್ಯೂಟಿಫುಲ್ ಅಂದರೆ ಸುಂದರ. ಶೈನಿ ಟಿಂಕಲಿಂಗ್ ಬೆಲ್ಸ್. ಈ ವೆಂಟ್ ಇನ್ಸೈಡ್ ದ ಶಾಪ್ ಆ್ಯಂಡ್ ಪೊಲೈಟ್ಲಿ ಆಸ್ಕ್ಡ್ ಶಾಪ್ ಕೀಪರ್ ಟು ಶೋ ಹಿಮ್ ದ ಟಿಂಕಲಿಂಗ್ ಬೆಲ್ಸ್. ಅವನೇನು ಮಾಡ್ತಾನೆ? ಅಲ್ಲೇನೆ ಶಾಪ್ ಕೀಪರ್ ಹತ್ರ ಹೋಗ್ಬಿಟ್ಟು ಇನ್ಸೈಡ್ ಅಂದರೆ ಒಳಗೆ. ವಾಟ್ ಈಸ್ ದ ಆಪೋಸಿಟ್ ವರ್ಡ್ ಆಫ್ ಇನ್ಸೈಡ್? ದ ಆಪೋಸಿಟ್ ವರ್ಡ್ ಆಫ್ ಇನ್ಸೈಡ್ ಮೀನ್ಸ್ ಈಸ್ ಔಟ್ಸೈಡ್. ಒಳಗೆ, ಹೊರಗೆ. ಒಳಗೆ ಹೋಗಿ ಕೇಳ್ತಾನೆ. ಏನಂತ? ಪೊಲೈಟ್ಲಿ, ತುಂಬ ವಿಧೇಯತೆಯಿಂದ ಕೇಳ್ತಾನೆ. ದ ಶಾಪ್ ಕೀಪರ್ ಟು ಶೋ ಹಿಮ್ ದ ಟಿಂಕಲಿಂಗ್ ಬೆಲ್ಸ್. ಟಿಂಕಲಿಂಗ್ ಬೆಲ್ಸನ್ನು ನನಗೆ ತೋರಿಸು ಅಂತೇಳಿ ಕೇಳ್ತಾನೆ. ಪೊಲೈಟ್ಲಿ ಅಂದ್ರೇನು? ಪೊಲೈಟ್ ಅಂದರೆ ಬಹಳ ವಿಧೇಯತೆಯಿಂದ. ಆಪೋಸಿಟ್ ವರ್ಡ್ ಏನದಕ್ಕೆ? ಇಂಪೊಲೈಟ್. ತುಂಬ ವಿಧೇಯತೆಯಿಂದ ಕೇಳ್ತಾನೆ, ನನಗೆ ಬೆಲ್ಲನ್ನು ತೋರಿಸಿ ಅಂತೇಳಿ. ನೆಕ್ಸ್ಟ್, ಗೋಟ್ಸ್ ಅಂಡರ್ ದ ಏಜ್ ಆಫ್ 6 months ಆರ್ ಕಾಲ್ಡ್ ಕಿಡ್ಸ್. ಕಿಡ್ಸ್ ಅಂದ್ರೇನು? ಕಿಡ್ಸ್ ಅಂದರೆ ಗೋಟ್ಸ್ ಅಂದರೆ ಮೇಕೆಗಳು. ಅವು ಅಂಡರ್ ದ ಏಜ್ ಆಫ್ 6 ಅಂದರೆ ಏಜ್ ಆಫ್ 6 months ಅಂದರೆ 6 ತಿಂಗಳ ಒಳಗಿನ ಮರಿಗಳಿಗೆ ನಾವು ಕಿಡ್ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಒನ್, 10 rupees please, Chacha said. Chinna liked the bells a lot. He put his
hand in his pocket to take out the money. ಎಸ್ ಚಿನ್ನ 10 ರೂಪೀಸ್ ಅಂತ ಹೇಳ್ತಾನೆ ಚಾಚಾ. ಹಾಗಾದ್ರೂ ಅವನ ಕೈಯನ್ನು ಆ ಪಾಕೆಟ್ ಒಳಗೆ ಹಾಕ್ತಾನೆ. ದೇರ್ ಈಸ್ ನೋ ಮನಿ, ಅಲ್ಲಿ ಮನಿನೇ ಇರಲ್ಲ. ಈ ಲಾಸ್ಟ್ ಈಸ್ ಮನಿ. ದೆನ್ ಚಿನ್ನ ಈ ವಾಸ್ ಶಾಕ್ಡ್ ಟು ಫೈಂಡ್ ದಟ್ ಈಸ್ ಮನಿ ವಾಸ್ ಮಿಸ್ಸಿಂಗ್. ಅವನ ಬ್ಯಾಗಲ್ಲಿ ಮನಿ ಇಲ್ಲ. ಅವನಿಗೆ ತುಂಬ ಶಾಕ್ ಆಯಿತು. ಹೋ ವೇರ್ ಈಸ್ ದ ಮನಿ ದಾದಾಜಿ ಗೇವ್ ಮೀ ಎಸ್ಟರ್ಡೇ. ನಿನ್ನೆ ನಮ್ಮ ತಾತ ಕೊಟ್ಟಿತ್ತು ಹಣ, ಏನಾಯಿತು ಅದು ಅಂತ ಭಾಳ ಬೇಜಾರಾಗ್ತಾನೆ. ಈ ಸರ್ಚ್ಡ್ ಆಲ್ ಇಸ್ ಪಾಕೆಟ್ಸ್ ಬಟ್ ಕುಡಂಟ್ ಫೈಂಡ್ ದ ಮನಿ. ಅವನ ಜೋಬಲ್ಲೆಲ್ಲ ಹುಡುಕ್ತಾನೆ. ದೆರ್ ಈಸ್ ನೋ ಮನಿ ಅಟ್ ಆಲ್. ಅವನ ಹತ್ರ ಮನಿನೇ ಇರಲ್ಲ. ಹಿ ವಾಸ್ ಫೀಲಿಂಗ್ ವೆರಿ ಸ್ಯಾಡ್. ಅವನಿಗೆ ತುಂಬ ದುಃಖ ಆಗುತ್ತೆ. ಈ ರಿಟರ್ನ್ ದ ಟಿಂಕಲಿಂಗ್ ಬೆಲ್ಸ್ ಟು ಚಾಚಾ ಆ್ಯಂಡ್ ಬಿಗ್ಯಾನ್ ವಾಕಿಂಗ್ ಹೋಮ್. ಕೊನೆಗೆ ಏನು ಮಾಡ್ತಾನೆ ಅವ್ನು ಗೊತ್ತಾ? ಆ ಟಿಂಕಲಿಂಗ್ ಬೆಲ್ನ ಚಾಚನ್ಗೆ ಕೊಟ್ಬಿಟ್ಟು ಮನೆ ಕಡೆ ನಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ನೆಕ್ಸ್ಟ್ ಚಿನ್ನ ರೀಚ್ಡ್ ಹೋಮ್. ಮನೆಗೆ ತಲುಪಿದ ಚಿನ್ನ ಮನೆಗೆ ಹೋಗ್ತಾನೆ. ಈ ರಿಮೂವ್ಡ್ ಇಸ್ ಶೂಸ್ ಆ್ಯಂಡ್ ಪ್ಲೇಸ್ಡ್ ದೆಮ್ ಇನ್ ಎ ಕಾರ್ನರ್. ಅವನ ಶೂವನ್ನು ಬಿಚ್ಬಿಟ್ಟು ಒಂದು ಮೂಲೆಯಲ್ಲಿ ಇಡ್ತಾನೆ. ಈ ವೆಂಟ್ ಇನ್ಸೈಡ್ ಆ್ಯಂಡ್ ಡ್ರಾಪ್ಡ್ ಇಸ್ ಸ್ಕೂಲ್ ಬ್ಯಾಗ್ ಆನ್ ದ ಸ್ಟಡಿ ಟೇಬಲ್. ಅವನ ಸ್ಕೂಲ್ ಬ್ಯಾಗ್ನ ಸ್ಟಡಿ ಟೇಬಲ್ ಮೇಲೆ ಇಟ್ಟು ಈ ಸ್ಯಾಟ್ ಆನ್ ದ ಚೇರ್ ಆ್ಯಂಡ್ ರೆಸ್ಟೆಡ್ ಇಸ್ ಹೆಡ್ ಆನ್ ದ ಟೇಬಲ್. ಚೇರ್ ಮೇಲೆ ಕೂತ್ಕೊಂಡು ಅವನ ಟೇಬಲ್ ಮೇಲೆ ತಲೆಯನ್ನು ಇಟ್ಟು ರೆಸ್ಟ್ ಮಾಡ್ತಾನೆ. ಲೈಕ್ ದಿಸ್ ತಲೆಯನ್ನು ಇಟ್ಟು ರೆಸ್ಟ್ ಮಾಡ್ತಾನೆ. ಈಸ್ ಮದರ್ ಕಮಲಾ. ಹೂ ಈಸ್ ದ ಮದರ್ ಆಫ್ ಚಿನ್ನ? ಹರ್ ನೇಮ್ ಈಸ್ ಕಮಲಾ. Who had been watching all this came to Chinna. She asked gently, what happened ಚಿನ್ನ? ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದಂತಹ ಕಮಲ ಬಂದು ಏನಾಯ್ತಪ್ಪ ಚಿನ್ನ ಅಂತೇಳಿ ಸಮಾಧಾನವಾಗಿ ನಿಧಾನಕ್ಕೆ ಕೇಳ್ತಾಳೆ. ನೆಕ್ಸ್ಟ್ ವಾಟ್ ವಿಲ್ ದ ಚಿನ್ನ ಸೇ? ಸಿ ಹಿಯರ್. ಕಮಲ ಲೈಡ್ ಹರ್ ಹ್ಯಾಂಡ್ ಸಾಫ್ಟ್ಲಿ ಆನ್ ಹಿಸ್ ಶೋಲ್ಡರ್. ಅವಳ ಕೈಗಳನ್ನು ಸಾಫ್ಟ್ಲಿ ಅಂದರೆ ನಿಧಾನವಾಗಿ ಅವನ ಶೋಲ್ಡರ್ ಮೇಲೆ ಇಡ್ತಾಳೆ. ಸಾಫ್ಟ್ಲಿ. ವಾಟ್ ಈಸ್ ದ ಆಪೋಸಿಟ್ ವರ್ಡ್? ಹಾರ್ಡ್ಲಿ. ಕೈಯನ್ನು ಇಟ್ಬಿಟ್ಟು ನಿಧಾನವಾಗಿ ಏನಾಯಿತು ಅಂತ ಕೇಳ್ತಾಳೆ. ಅಟ್ ಒನ್ಸ್ ಚಿನ್ನ ಹಗ್ಡ್ ಹರ್ ಸ್ಟಾರ್ಟೆಡ್ ಕ್ರೈಯಿಂಗ್. ಅವಳು ಅವನಮ್ಮನನ್ನು ತಬ್ಕೊಂಡು ಜೋರಾಗಿ ಶುರು ಮಾಡ್ತಾನೆ. ಹಗ್ಡ್ ಅಂದರೆ ತಬ್ಕೊಳ್ಳೋದು, ಹಗ್ ಮಾಡೋದು ಅಂತ. ಆನ್ ಸೀಯಿಂಗ್ ದಿಸ್ ಕಮಲ ವೈಪ್ಡ್ ಇಸ್ ಟಿಯರ್ಸ್. ಎಸ್, ವೈಪ್ಡ್ ಅಂದರೆ ಒರೆಸೋದು ಕಣ್ಣೀರನ್ನು, ಟಿಯರ್ಸ್ ಅಂದರೆ ಕಣ್ಣೀರನ್ನು ಒರೆಸ್ತಾ ಆಫ್ಟರ್ ಎ ವೈಲ್ ಚಿನ್ನ ಟೋಲ್ಡ್ ಹರ್ ಅಬೌಟ್ ದ ಮಿಸ್ಸಿಂಗ್ ಮನಿ. ಕಳೆದೋಗಿರತಕ್ಕಂಥ ಮನಿಯ ಬಗ್ಗೆ ಹೇಳ್ತಾನೆ. ಯಾರು? ಚಿನ್ನ. ಕಮಲ ಕನ್ಸೋಲ್ಡ್ ಹಿಮ್ ಸೇಯಿಂಗ್ ಐ ಆಮ್ ಸೋ ಸಾರಿ ಡಿಯರ್. ಅವಳೇನು ಮಾಡ್ತಾಳೆ? ಕಮಲ ಕನ್ಸೋಲ್ಡ್ ಮೀನ್ಸ್ ಕಂಫರ್ಟ್. ಕನ್ಸೋಲ್ಡ್ ಅಂದ್ರೇನು? ಕಂಫರ್ಟ್ ಅಂದರೆ ಸಮಾಧಾನವನ್ನು ಮಾಡ್ತಾಳೆ. ಅಳ್ಬೇಡ ಸುಮ್ಮನಿರು ಅಂತೇಳಿ. ಐ ಆಮ್ ಸೋ ಸಾರಿ ಡಿಯರ್, ಇಟ್ಸ್ ಓಕೆ, ಡೋಂಟ್ ಕ್ರೈ, ಐ ವಿಲ್ ಗಿವ್ ಯು ಮನಿ ಟು ಬೈ ದ ಬೆಲ್ಸ್ ಬಟ್ ಮೇಕ್ಸ್ ಯೂರ್ ಟು ಕೇರ್ಫುಲ್ ವಿತ್ ಮನಿ ಇನ್ ಫ್ಯೂಚರ್. ಆಯಿತು, ಅಳ್ಬೇಡ, ನಿಲ್ಲಿಸು, ನಾನು ಕೊಡ್ತೀನಿ ನೀನೀಗ ಹಣನ. ಆದರೆ ಇನ್ ಫ್ಯೂಚರಲ್ಲಿ ನೀನು ಹಣದ ಬಗ್ಗೆ ನೀನೇನಾಗಿರಬೇಕು? ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಕೇರ್ಲೆಸ್ ಆಗಿರಬಾರ್ದು. ಎಸ್, ವಾಟ್ ಈಸ್ ದ ಆಪೋಸಿಟ್ ವರ್ಡ್ ಆಫ್ ಕೇರ್ಫುಲ್? ಎಸ್, ದ ಆಪೋಸಿಟ್ ವರ್ಡ್ ಆಫ್ ಕೇರ್ಫುಲ್ ಈಸ್ ಕೇರ್ಲೆಸ್. ಮನಿಯ ಬಗ್ಗೆ ಇನ್ ಫ್ಯೂಚರ್ ನೀನೇನು ಮಾಡಬಾರ್ದು? ಕೇರ್ಲೆಸ್ ಆಗಿರಬಾರ್ದು. ಯು ವಿಲ್ ಬಿ ಕೇರ್ಫುಲ್ ಇನ್ ಫ್ಯೂಚರ್ ಅಬೌಟ್ ದ ಮನಿ ಅಂತೇಳಿ ಹೇಳ್ತಾಳೆ. ಚಿನ್ನ ಸ್ಮೈಲ್ಡ್ ಆ್ಯಂಡ್ ಸೆಡ್ ಸ್ಯೂರ್ ಅಮ್ಮ. ಚಿನ್ನ ನಗ್ತಾ ಹೇಳ್ತಾನೆ, ಆಯ್ತಮ್ಮ, ದಟ್ಸ್ ಮೈ ಬಾಯ್, ಚೀರ್ ಅಪ್, ಇದು ನನ್ನ ಮಗ, ಸುಮ್ಮನಿರು, ಅಳ್ಬೇಡ ಅಂತೇಳಿ ಖುಷಿ ಪಡಿಸ್ತಾಳೆ. ನೌ ಲೆಟ್ಸ್ ಗೋ ಟು ದ ಮಾರ್ಕೆಟ್ ಟು ಬೈ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಕಮಲಾ ಸೆಡ್ ವಾರ್ಮ್ಲಿ. ಹಾಗಾದರೆ ಈಗ ನಾವು ಎಲ್ಲಿಗೆ ಹೋಗೋಣ? ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಕೊಂಡ್ಕೊಳ್ಳಿಕ್ಕೋಸ್ಕರ ಮಾರ್ಕೆಟ್ಗೆ ಹೋಗೋಣ ಅಂತೇಳಿ ಕಮಲ ಹೇಳ್ತಾಳೆ. ಆಗ ಕಮಲ ಆ್ಯಂಡ್ ಚಿನ್ನ ವೆಂಟ್ to the market. They bought apples, mangoes, tomatoes, brinjals. Chinna also wanted pineapples, so they stopped at the pineapple stall. Yes, Kamala ಮತ್ತೆ ಚಿನ್ನ went to the market. Where did they went? They went to the market. What did they buy? ಏನನ್ನ ಕೊಂಡ್ಕೊಂಡ್ರವರು? buy. What is the past tense of buy? is bought. BOUGHT. Yes. ವಾಟ್ ಡಿಡ್ ದೆ ಬೈ? ಏನನ್ನು ಕೊಂಡ್ಕೊಂಡ್ರವರು? ದೆ ಬಾಟ್ ಆ್ಯಪಲ್ಸ್, ಮ್ಯಾಂಗೋಸ್, ಟೊಮೆಟೊಸ್ ಆ್ಯಂಡ್ ಬ್ರಿಂಜಾಲ್ಸ್. ಚಿನ್ನ ಆಲ್ಸೋ ವಾಂಟೆಡ್ ಪೈನಾಪಲ್. ಚಿನ್ನಗೆ ಅವ್ನಿಗೇನು ಬೇಕಿತ್ತು? ಪೈನಾಪಲ್, ಅನಾನಸ್ಗಳು ಬೇಕಿತ್ತು. ಸೊ ದೆ ಸ್ಟಾಪ್ಡ್ ಅಟ್ ದ ಪೈನಾಪಲ್ ಸ್ಟಾಲ್. ಕೊನೆಗೆ ಅವ್ರು ಹೋಗ್ಬಿಟ್ಟು ಪೈನಾಪಲ್ ಸ್ಟಾಲ್ ಹತ್ರ ಸ್ಟಾಪ್ ಮಾಡ್ತಾರೆ. ದೆನ್ ಆಫ್ಟರ್ ದಟ್
ವಾಟ್ ಹ್ಯಾಪನ್ಸ್ ವಿ ವಿಲ್ ಸಿ. ವಾಟ್ ಈಸ್ ದ ಕಾಸ್ಟ್ ಆಫ್ ಪೈನಾಪಲ್? ಕಮಲಾ ಆಸ್ಕ್ಡ್. ಕಮಲ ಕೇಳ್ತಾಳೆ ಪೈನಾಪಲ್ನ ರೇಟ್ ಎಷ್ಟು ಅಂತೇಳಿ. whom did he ask? She asked to the ಫ್ರೂಟ್ ಸೆಲ್ಲರ್. ಫ್ರೂಟ್ ಸೆಲ್ಲರ್ಗೆ ಕೇಳ್ತಾಳೆ. ಆಗ ಫ್ರೂಟ್ ಸೆಲ್ಲರ್ ಹೇಳ್ತಾನೆ 45 rupees ಈಚ್, ರಿಪ್ಲೈಡ್ ದ ಫ್ರೂಟ್ ಸೆಲ್ಲರ್. ಒಂದಕ್ಕೆ 45 rupees ಅಂತೇಳಿ ಹೇಳ್ತಾನೆ ಫ್ರೂಟ್ ಸೆಲ್ಲರ್. ಕಮಲ ಬಾಟ್ 2 pineapples ಆ್ಯಂಡ್ ಗೇವ್ ಹಿಮ್ 100 rupees. ಕಮಲ 2 pineapples ತಗೊಂಡು ಎಷ್ಟು ಕೊಡ್ತಾನೆ ಹಣವನ್ನು? 100 rupeesನ ನೋಟನ್ನು ಕೊಡ್ತಾಳೆ. ಶಿ ಆಸ್ಕ್ಡ್ ಚಿನ್ನ ಟು ಟೇಕ್ ದ ಚೇಂಜ್. ದೆನ್ ಶಿ ವೆಂಟ್ ಅದರ್ ಶಾಪ್ಸ್ ಟು ಬೈ ಸಮ್ ಮೋರ್ ಫ್ರೂಟ್ಸ್. ಬೇರೆ ಅಂಗಡಿಗೆ ಹಣವನ್ನು ಒಂದಷ್ಟು ಫ್ರೂಟ್ಸನ್ನು ಕೊಂಡ್ಕೊಳ್ಳಿಕ್ಕೆ ಹೋಗಿ ಚಿನ್ನಗೆ ಚೇಂಜ್ ತಗೊಳ್ಳಿಕ್ಕೆ ಹೇಳ್ತಾಳೆ. ದ ಫ್ರೂಟ್ ಸೆಲ್ಲರ್ ಗೇವ್ ಚಿನ್ನ 2 10 rupees ನೋಟ್ಸ್. ಆಗ ಚಿನ್ನ ಏನು ಮಾಡ್ತಾನೆ, 2 10 rupees ನೋಟ್ಸ್ನ ಫ್ರೂಟ್ ಸೆಲ್ಲರು ಚಿನ್ನಾಗೆ ಕೊಡ್ತಾರೆ. ಹೈಡಿಂಗ್ ದ ಮಿಸ್ಚೀವಿಯಸ್ ಸ್ಮೈಲ್, ಚಿನ್ನ ರ್ಯಾನ್ ಟು ಹಿಸ್ ಮದರ್. ಅದನ್ನ ಹೈಡ್ ಮಾಡ್ಕೊಂಡು ಓಡ್ತಾನೆ ಚಿನ್ನ ಮದರ್ ಹತ್ರ. ಅಮ್ಮ, ಡು ಯು ನೋ ದಟ್ ಫ್ರೂಟ್ ಸೆಲ್ಲರ್ ಗೇವ್ ಮೀ 10 rupees ಎಕ್ಸ್ಟ್ರಾ ಬೈ ಮಿಸ್ಟೇಕ್? ಅಮ್ಮ, ಡು ಯು ನೋ ದ ಫ್ರೂಟ್ ಸೆಲ್ಲರ್ ಗೇವ್ ಮೀ 10 rupees ಎಕ್ಸ್ಟ್ರಾ ಬೈ ಮಿಸ್ಟೇಕ್. ಕೆನ್ ಐ ಬೈ ಬೆಲ್ಸ್ ಆ್ಯಂಡ್ ಸಮ್ ಚಾಕೊಲೇಟ್ಸ್? ವಿಸ್ಪರ್ಡ್ ಚಿನ್ನ. ಚಿನ್ನ ಕೇಳ್ತಾನೆ, ಅಮ್ಮ, ಶಾಪ್ಕೀಪರ್ ಗೊತ್ತಿಲ್ಲದೇ ಮಿಸ್ ಆಗಿ ನನಗೆ 10 ರೂಪಾಯಿದು 2 ನೋಟ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದರಲ್ಲಿ ನಾನು ಬೆಲ್ಸ್ ತಗೊಳ್ಳೋಣ, ಚಾಕ್ಲೇಟ್ ತಗೊಳ್ಳೋಣ ಅಂತೇಳಿ ಶಿ ಆಸ್ಕ್ಡ್ ಹಿಸ್ ಮದರ್. ಅವನು ಅವ್ರ ಮದರ್ನ ಕೇಳ್ತಾನೆ. ಚಿನ್ನ, ದಟ್ ವೆರಿ ಬ್ಯಾಡ್, ಇಟ್ ಈಸ್ ಸ್ಟೀಲಿಂಗ್. ಹೌ ಡಿಡ್ ಯು ಫೀಲ್ ವೆನ್ ಯು ಫೌಂಡ್ ಯುವರ್ ಮನಿ ಮಿಸ್ಸಿಂಗ್? ಆಸ್ಕ್ಡ್ ಕಮಲ. ಚಿನ್ನ, ನಿನಗೆ ಅದು ಕದಿಯೋದು ಒಳ್ಳೇದಲ್ಲ, ಅದನ್ನು ನಾವು ಕದಿಯೋದು ಅಂತ ಹೇಳ್ತೀವಿ. ಹೌ ಡಿಡ್ ಯು ಫೀಲ್ ವೆನ್ ಯು ಫೌಂಡ್ ಯುವರ್ ಮನಿ ಮಿಸ್ಸಿಂಗ್? ಆಸ್ಕ್ಡ್ ಕಮಲ. ನೀನು ಹಣವನ್ನು ಕಳ್ಕೊಂಡಾಗ ಹೇಗೆ ಫೀಲ್ ಆಗಿತ್ತು ಅಂತ ಕೇಳ್ತಾನೆ. ಐ ಫೆಲ್ಟ್ ಸ್ಯಾಡ್ ಆ್ಯಂಡ್ ಆ್ಯಂಗ್ರಿ, ರಿಪ್ಲೈಡ್ ಚಿನ್ನ. ನನಗೆ ತುಂಬ ಬೇಜಾರಾಗಿತ್ತು, ಸಿಟ್ಟು ಬಂದಿತ್ತು ಅಂತೇಳಿ ಚಿನ್ನ ಹೇಳ್ತಾನೆ. ಹಾಗೆ ಹೇಳ್ತಾಳೆ ಅವ್ರ ತಾಯಿ ಏನಂತ, ದ ಫ್ರೂಟ್ ಸೆಲ್ಲರ್ ವಿಲ್ ಆಲ್ಸೋ ಫೀಲ್ ದ ಸೇಮ್. ಫ್ರೂಟ್ ಸೆಲ್ಲರ್ಗೂ ಕೂಡ ಅದೇ ಥರ ಆಗಿರುತ್ತೆ. ವೆನ್ ಹಿ ಕಮ್ಸ್ ಟು ನೋ ದ ಮಿಸ್ಟೇಕ್, ನೌ ಬಿ ಎ ಗುಡ್ ಬಾಯ್, ಸೆಡ್ ದ ಕಮಲ ಜೆಂಟ್ಲಿ. ಅವ್ನಿಗೆ ಯಾವಾಗತ್ತೋ ನಾನು ಹಿಂಗೆ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೋ ಆವಾಗ ಅವನಿಗೂ ತುಂಬ ಇದೇ ಥರ ಬೇಜಾರಾಗುತ್ತೆ. ಸೊ ನೌ ಬಿ ಎ ಗುಡ್ ಬಾಯ್, ಒಳ್ಳೆ ಹುಡುಗ ಆಗಬೇಕು, ಆ ಥರ ಎಲ್ಲ ಮಾಡಬಾರ್ದು, ಸೆಡ್ ಕಮಲ ಜೆಂಟ್ಲಿ. ನಿಧಾನಕ್ಕೆ ಹೇಳ್ತಾಳೆ. ಚಿನ್ನ ಲುಕ್ಡ್ ಅಟ್ ಹಿಸ್ ಮದರ್ ಥಾಟ್ಫುಲಿ. ತುಂಬ ಯೋಚನೆ ಮಾಡ್ತವ್ರ ಅಮ್ಮನನ್ನು ನೋಡ್ತಾ, ಈ ರ್ಯಾನ್ ಬ್ಯಾಕ್ ಟು ದ ಫ್ರೂಟ್ ಸೆಲ್ಲರ್ ಟು ರಿಟರ್ನ್ ದ ಎಕ್ಸ್ಟ್ರಾ ಮನಿ. ಅವನ ಫ್ರೂಟ್ ಸೆಲ್ಲರ್ ಹತ್ರ ಹೋಗಿ ಎಕ್ಸ್ಟ್ರಾ ಮನಿ ಎಲ್ಲ ಕೊಟ್ಬಿಡ್ತಾನೆ. ದ ಫ್ರೂಟ್ ಸೆಲ್ಲರ್ ವಾಸ್ ವೆರಿ ಹ್ಯಾಪಿ. ಎಸ್, ಆಗ ಫ್ರೂಟ್ ಸೆಲ್ಲರ್ಗೆ ತುಂಬ ಖುಷಿಯಾಗುತ್ತೆ. ಹ್ಯಾಪಿಗೆ ಆಪೋಸಿಟ್ ವರ್ಡ್ ಏನು? ಅನ್ಹ್ಯಾಪಿ. ಹೌದಲ್ವಾ? ಅನ್ಹ್ಯಾಪಿ. ಇದಕ್ಕೆ ಅನ್ಹ್ಯಾಪಿ ಅಂತೇಳಿ ಆಪೋಸಿಟ್ ವರ್ಡು. ಅವನಿಗೆ ತುಂಬ ಖುಷಿ ಆಗುತ್ತೆ. ಯಾರಿಗೆ? ಶಾಪ್ಕೀರ್ಗೆ. ಯು ಆರ್ ಎನ್ ಆನೆಸ್ಟ್ ಬಾಯ್, ಪ್ರೈಸ್ಡ್ ಹಿಮ್. ಅವನು ಹೊಗಳ್ತಾನೆ. ಏನಂತ? ಯು ಆರ್ ಎ ಆನೆಸ್ಟ್ ಅಂದ್ರೇನು? ಪ್ರಾಮಾಣಿಕ. ಅದಕ್ಕೆ ಆಪೋಸಿಟ್ ವರ್ಡ್ ಏನು? ಡಿಸಾನೆಸ್ಟ್, ಅಪ್ರಾಮಾಣಿಕ ಅಂತೇಳಿ. ನೀನು ತುಂಬ ಆನೆಸ್ಟ್ ಬಾಯ್ ಅಂತೇಳಿ ಚಾಚಾ ಅವನಿಗೆ ಹೇಳ್ತಾನೆ. ಪ್ರೈಸ್ಡ್, ಹೊಗಳ್ತಾನೆ. ಚಿನ್ನ ರ್ಯಾನ್ ಬ್ಯಾಕ್ ಟು ಹಿಸ್ ಮದರ್. ಕಮಲ ಪ್ಲೀಸ್ಡ್ ವಿತ್ ಚಿನ್ನಾಸ್ ಆನೆಸ್ಟಿ ಅಂಡ್ ಟುಕ್ ಹಿಮ್ ಚಾಚಾ ಶಾಪ್ ಟು ಬೈ ದ ಟಿಂಕಲಿಂಗ್ ಬೆಲ್ಸ್. ಕಮಲ ಅವನ ಪ್ರಾಮಾಣಿಕತೆಗೆ ಮೆಚ್ಚಿ ಟಿಂಕಲಿಂಗ್ ಬೆಲ್ಸ್ ಕೊಡಲಿಕ್ಕೆ ಚಾಚಾಸ್ ಅಂಗಡಿಗೆ ಹೋಗ್ತಾರೆ. ಚಾಚಾ ವಾಸ್ ಅಬೌಟ್ ಕ್ಲೋಸಿಂಗ್ ಈ ಶಾಪ್. ಚಾಚಾ ಅಂಗಡಿನ ಮುಚ್ಚೋಕ್ಕಿಂತ ಕಾಯ್ತಾ ಇರ್ತಾರೆ. ವೆಯ್ಟ್, ಕಾಡ್ ಚಿನ್ನ. ವೆಯ್ಟ್ ಚಾಚಾ, ವೆಯ್ಟ್. ಡು ಯು ಸ್ಟಿಲ್ ಹ್ಯಾವ್ ದ ಬೆಲ್ಸ್? ಆ ಥರ ಬೆಲ್ಸ್ ನಿಮ್ಮ ಹತ್ರ ಈಗಲೂ ಇದೆಯಾ? ಎಸ್ ಐ ಡೂ, ಸೆಡ್ ಚಾಚಾ. ನನ್ನ ಹತ್ರ ಇದೆ. ಚಿನ್ನ ಪೇಯ್ಡ್ ಹಿಮ್ 10 rupees ಆ್ಯಂಡ್ ದೇ ಬೋತ್ ಹ್ಯಾಪಿಲಿ ವಾಕ್ಡ್ ಹೋಮ್. 10 ರೂಪಾಯಿ ಕೊಟ್ಟ, ಬೆಲ್ಸನ್ನು ತಗೊಂಡ, ಇಬ್ಬರು ಖುಷಿಯಿಂದ ಮನೆ ಕಡೆ ಹೊರಟ್ರು. ದ ಬೆಲ್ಸ್ ವರ್ ಟಿಂಕಲಿಂಗ್ ಇನ್ ಚಿನ್ನಾಸ್ ಪಾಕೆಟ್. ಬೆಲ್ಗಳು ಚಿನ್ನಾಸ್ನ ಪ್ಯಾಕೆಟಲ್ಲಿ ಡಣ 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 ಶಬ್ದ ಬರುತ್ತೆ. ದಿಸ್ ವಾಸ್ ಹಿಯರಿಂಗ್ ಬೈ ದ ಸೌಂಡ್ ಆಫ್ ಬೆಲ್ಸ್ ವಾಸ್ ಹಿಯರಿಂಗ್ ಬೈ ದ ಚಿನ್ನಾಸ್ ಪೆಟ್ ಕ್ಯಾಟ್. ಇದನ್ನು ಯಾರು ಕೇಳಿಸ್ಕೊತಾರಪ್ಪ? ಟಣ ಶಬ್ದ ಬರುತ್ತಪ್ಪ ಅಂದರೆ ಚಿನ್ನಾಸ್ ಪೆಟ್ ಕಿಡ್ ಕೇಳಿಸ್ಕೊಬಿಡುತ್ತೆ. ದಟ್ಸ್ ನೇಮ್ ಈಸ್ ತಾರಾ. ಕೇಳಿಸ್ಕೊಂಡು ಬರುತ್ತೆ. ಕೇಮ್ ರನ್ನಿಂಗ್ ಔಟ್ ಬರುತ್ತೆ. ಚಿನ್ನ ಹ್ಯಾಪಿಲಿ ಟೈಡ್ ದ ಟಿಂಕಲಿಂಗ್ ಬೆಲ್ಸ್ ಅರೌಂಡ್ ತಾರಾಸ್ ನೆಕ್. ಆಗ ಚಿನ್ನ ಏನು ಮಾಡ್ತಾನೆ? ಟಿಂಕಲಿಂಗ್ ಬೆಲ್ಗಳನ್ನ ತಾರಾನ ಕೊಳ್ಳಿಗೆ ನೋಡಿಲಿ, ಟೈ ದ ಟಿಂಕಲಿಂಗ್ ಬೆಲ್ಸ್ ಟು ತಾರಾಸ್ ನೆಕ್. ಅವನು ತಾರಾಸ್ ನೆಕ್ಗೆ ಟಿಂಕಲಿಂಗ್ ಬೆಲ್ಸನ್ನು ಕಟ್ತಾನೆ. ದೇ ಆರ್ ವೆರಿ ಹ್ಯಾಪಿ. ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್
ದ ಲೆಸನ್ ದ ಚಾಪ್ಟರ್ 2 ಟಿಂಕಲಿಂಗ್ ಬೆಲ್ಸ್. ಇದುವರೆಗೂ ಕೂಡ ನೀವು ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ವಾಚ್ ಮಾಡಿ.